ಮೇಲೆ ಕಟ್ಟಿದಾರಲ್ಲ ಅದನ್ನ ಕೇಳಿವೆ ನೀವು, ಅದು ಬಿಟ್ಬಿಟ್ಟು ನೀವು ಹೇಳಿದ ಮೇಲೆ ಕಟ್ಟಿದಾರ. ಎಲ್ಲಾರು ಕೆಡುತ್ತೀವಲ್ಲ, ಅದು ಕೆಡುತ್ತೀವಿ. ಸರ್ಕಾರಿ ಜಮೀನು ತೆರವುಗೊಳಿಸಲು ಹೋದ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳೀಯ ಒತ್ತುವರಿದಾರರು ವಾಗ್ವಾದ ನಡೆಸಿ ದರ್ಪ ತೋರಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆಂಪದೇನಹಳ್ಳಿಯ ಸರ್ವೆ ನಂಬರ್ 85ರಲ್ಲಿ ಸುಮಾರು 50.1 ಎಕರೆ ಸರ್ಕಾರಿ ಬಂಜರು ಭೂಮಿ ಇದೆ. ಈ ಕಂದಾಯ ಭೂಮಿಯಲ್ಲಿ ಇತ್ತೀಚೆಗೆ ಕೆಲ ಸ್ಥಳೀಯರು ನಿಯಮ ಬಾಹಿರವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ಅಕ್ರಮ ನಿರ್ಮಾಣಗಳ ಬಗ್ಗೆ ಮಾಹಿತಿ ತಿಳಿದ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕೆ ಆಗಮಿಸಿ ಜಮೀನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ ಅಕ್ರಮ ನಿವಾಸಿಗಳು ಅಧಿಕಾರಿಗಳ ಕಾರ್ಯಕ್ಕೆ ಅಡ್ಡಿಪಡಿಸಿದರು. ಯಾವ ಕಾನೂನಿನ ಅಡಿಯಲ್ಲಿ ತೆರವು ಮಾಡುತ್ತಿದ್ದೀರಿ? ನಮಗೆ ಮುಂಚಿತವಾಗಿ ನೋಟಿಸ್ ನೀಡಿದ್ದೀರಾ ಎಂದು ಪ್ರಶ್ನೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ರಾತ್ರಿ ಬೆಳಗಾಗುವುದರೊಳಗೆ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಳ್ಳುವಾಗ ಕಾನೂನಿನ ಗೌರವ ಎಲ್ಲಿ ಹೋಗಿತ್ತು ಎಂದು ಅಧಿಕಾರಿಗಳು ಪ್ರಶ್ನಿಸಿದಾಗ ಸ್ಥಳೀಯರು ಗುಂಪು ಕಟ್ಟಿಕೊಂಡು ಅಧಿಕಾರಿಗಳ ಮೇಲೆ ದರ್ಪ ತೋರಲು ಯತ್ನಿಸಿದರು. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿ ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು. ಸರ್ಕಾರಿ ಭೂಮಿಯನ್ನು ಅಕ್ರಮ ಒತ್ತುವರಿಯಿಂದ ಮುಕ್ತಗೊಳಿಸಲು ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದರೆ ಅದಕ್ಕೆ ಸ್ಥಳೀಯರು ಅಡ್ಡಿಪಡಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಸ್ಥಳೀಯ ನಿವಾಸಿ ಮುನಿಯಮ್ಮ ಮಾತನಾಡಿ, ಏನಂತ ಜಾಗ ಇದೆ ಇಲ್ಲಿ ಕಟ್ಕೊಳ್ರಿ ಅಂತ ಹೇಳಿ ಕಟ್ಕೊಳ್ರಿ ಪಾಪ ಎಲ್ಲನಿಂದ ಬಂದವ್ರಂತೆ ಊರೆಲ್ಲ ಎಲ್ಲಿ ಕಟ್ಕಂತ ಅಂದ್ರು. ಆಮೇಲೆ ಕಟ್ಕೊಂಡ್ಮೇಲೆ ನಮ್ಗೆ ಬಿಲ್ ಕೊಟ್ಟು ಬಂತು. ಎಷ್ಟು ಬಿಲ್ ಬಂತು? 2 ಬಿಲ್ ಬಂದವ ಸ್ವಾಮಿ. ಎಷ್ಟು ಅಮೌಂಟು? ಒಂದು 49,000 ಒಂದು 90,000 ಸ್ವಾಮಿ ಬಂದ ಬಿಲ್ಗಳು ಕೂಡ ಅವೇ ಸ್ವಾಮಿ ನಮ್ಮ ಹತ್ರ. ಇವಾಗ ಏನ್ ಹೇಳ್ತಾವ್ರೆ? ಅವ ಮನೆ ತಲ್ಬೇಕಂತಾರೆ ಸ್ವಾಮಿ. ನನ್ನ ಮನೆ ತಲ್ಬಿಟ್ರೆ ನನ್ನ ಮಕ್ಕಳನ್ನ ಕಣ್ಣಿಲ್ಲ ಸ್ವಾಮಿ ಇರೋದ ಎಲ್ಲೇ ಇಲ್ಲ. ಯಾಕೆ ತಳ್ಬೇಕು ಅಂತ ಹೇಳ್ತಾ ಇದಾರೆ? ಯಾಕೆ ತಲ್ಬೇಕು ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಊರ್ ಬಿಟ್ಟು ಬಂದವ್ರ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಾವು ಕೂಲಿ ಮಾಡ್ಕೊಂಡು ಅವತ್ತಿಂದ ನನ್ನ ಗಂಡ ಸತ್ತಾಗಿ ಇಲ್ಲೇ ಇದ್ದೀನಿ ಸ್ವಾಮಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮುನಿಯಮ್ಮ. ನಾವು ಕಳೆದ 30 ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೇವೆ. ಇಲ್ಲಿ ಕೂಲಿ ಮಾಡಿಕೊಂಡು ಮಕ್ಕಳನ್ನು ಸಾಕಿ ಮದುವೆ ಮಾಡಿದ್ದೇವೆ. ನಮಗೆ ಸರ್ಕಾರದಿಂದಲೇ ಲಕ್ಷಾಂತರ ರೂಪಾಯಿಗಳ ಬಿಲ್ ಬಂದಿದೆ. ಈಗ ದಿಢೀರ್ ಮನೆ ಖಾಲಿ ಮಾಡಿ ಎಂದರೆ ನಾವು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ನಮಗೆ ಬೇರೇನೂ ಜಾಗವಿಲ್ಲ ಎಂದು ಅಳಲು ತೋಡಿಕೊಂಡರು. ಸದ್ಯ ಸ್ಥಳೀಯರ ತೀವ್ರ ಪ್ರತಿರೋಧದಿಂದಾಗಿ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಕಂದಾಯ ಇಲಾಖೆಯ ಮುಂದಿನ ನಡೆ ಏನೆಂಬುದನ್ನು ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.